ರಾಜೀವ್ ಗೌಡ್ರು ಹೇಳಿದ್ದಾರೆ ಸರ್, ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ. ಅಲ್ಲ, ಈಗ ರಾಜೀವ್ ಗೌಡ್ರು ಪಾಪ ಏನು ಹೇಳ್ತಾರೆ ಮತ್ತೊಂದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಭಾಳಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಏನಾದರೂ ಒಂದು ಈ ಥರ ಆದಾಗ ಸಹಜವಾಗಿ ಯಾರ ಮೇಲೆ ಒಬ್ಬರ ಮೇಲೆ ಹೇಳಬೇಕಾಗತ್ತೆ. ಈಗ ಹೇಳಿಕೆ ಕೊಟ್ಟಿರುವಂಥದ್ದು ಅವರೇ, ಅವರು 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 ಮಾತಾಡಿರುವಂಥದ್ದು ಆಡಿಯೋಲಿ ಇರ್ತಕ್ಕಂಥ ಧ್ವನಿ ಸುರುಳಿ ಅವ್ರದ್ದೇ, ಅವರೇ ಅದನ್ನು ಒಪ್ಕೊಂಡು ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರು ದೂರು ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ರಾಜಕೀಯ ಪಿತೂರಿ ಏನು ಬಂತು? ಯಾರಾದರೂ ಅವ್ರಿಗೆ ಹೇಳ್ಕೊಟ್ರೆ ಹಿಂಗೆ ಮಾತಾಡಿದ್ದ? ಅವ್ರು ಫೊರೆನ್ಸಿಕ್ ಕೊಡಲಿ. ಆರೋಪಗಳು ಮತ್ತೊಂದು, ಯಾಕಂದರೆ ಬೇರೆ ಯಾವ ತಾಲೂಕಿನಲ್ಲೂ ಆರೋಪಗಳು ಬರ್ತಾ ಇಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆ ರೀತಿ ಆರೋಪ ಇದ್ದರೆ ನಿರ್ದಿಷ್ಟವಾಗಿ ಏನಾದರೂ ಇದ್ದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಏನಾದರೂ ನಿರ್ದಿಷ್ಟವಾಗಿ ಹಿಂಗೆ ಇದ್ದರೆ ಖಂಡಿತ ಮಾಡಿ. ಯಾಕಂದರೆ ಹಿಂದೇನೂ ಅಷ್ಟೇ ಅದೊಂದು ಸ್ವಲ್ಪ ವೇಗ ಕೊಡಬೇಕು. ಚಿಕ್ಕಬಳ್ಳಾಪುರ ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಈಗ ನಾವು ಬೇರೆ ತಾಲೂಕುಗಳಲ್ಲಿ ಎಲ್ಲೂ ಕಂಪ್ಲೇಂಟ್ ಇಲ್ಲ. ನಮಗೆ ಭಾಳ ನಮಗೆ ಕಂಪ್ಲೇಂಟ್ ಬರ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬರ್ತಾ ಇರುವಂಥದ್ದು. ಈಗ ಅದಕ್ಕೆ ವೇಗ ಕೊಡುವಂಥದ್ದಾಗಬೇಕು. ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ರು. ಒಂದು ಕಡೆ ಒಂದು ಕಡೆ ಏನೋ ಕೌನ್ಸಿಲರ್ಸ್ ಇದು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಬ್ರು ಮತ್ತೊಬ್ರು ಅಂತಾರೆ. ಈ ಥರ ಒಬ್ಬೊಬ್ಬರು ಅವ್ರವ್ರ ಮೇಲೆ ಇರೋರ ಮೇಲೆ ಬೆರಳು ತೋರಿಸ್ಕೊಂಡಿರುವಂಥದ್ದಾಯಿತು. ಅದರಿಂದ ಈಗ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಮಾಡ್ತೀವಿ. ಯಾಕಂದರೆ ನಾನೀಗ ಹೇಳಿದೆ, ಈಗ ಸ್ಲಮ್ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಖಾಸಗಿ ಪಕ್ಕದಲ್ಲಿ ಖಾಸಗಿ ಜಾಗ ಸ್ಲಮ್ ಏನು ನೋಟಿಫೈಡ್ ಡಿಕ್ಲೇರ್ಡ್ ಸ್ಲಮ್ ಅಂತಾರೆ, ಅದಕ್ಕೊಂದು ನಿರ್ದಿಷ್ಟವಾದಂಥ ಬೌಂಡ್ರಿ ಇರ್ತದೆ. ಆ ಬೌಂಡ್ರಿಯಿಂದ ಹೊರಗೆ ಕಟ್ಟಿರುವಂಥವ್ರು ಸ್ಲಮ್ ರೀತಿಯಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ, ಆ ರೀತಿಯಾದಂಥ ಲಕ್ಷಣಗಳಿರ್ತವೆ. ಆ ಲಕ್ಷಣ ಇರುವಂಥದ್ದನ್ನು ಕೂಡ ಅದಕ್ಕೆ ವ್ಯಾಪ್ತಿಗೆ ಸೇರಿಸುವಂಥದ್ದಾಗಬೇಕು. ಅದಕ್ಕೆ ಪ್ರತ್ಯೇಕವಾಗಿ ಅದನ್ನು ಒಂದು ಸಭೆ ಮಾಡಿ ಅಂತ ಡಿ ಸಿ ಅವ್ರಿಗೆ ನಾನು ಹೇಳಿದ್ದೀನಿ. ಅದನ್ನೆಲ್ಲ ಚರ್ಚೆ ಮಾಡಿ, ಕೆಲವರು ಏನಾಗಿದೆ ಅಗ್ರಿಮೆಂಟ್ ಮೇಲೆ ಹೋಗಿ ಮನೆ ಕಟ್ಟಿರ್ತಾರೆ. ಈಗ ಅವ್ರಿಗೆ ಬಿ ಖಾತಾ ಕೊಡೋಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ಲ, ಬಿ ಖಾತಾ ಕೊಡೋಕೆ ಆಗ್ತಾ ಇಲ್ಲ. ಅಗ್ರಿಮೆಂಟ್ ಆಗಿರುವಂಥದ್ದಕ್ಕೆ ಬಿ ಖಾತಾ ಕೊಡೋಕೆ ಬರಲ್ಲ. ಸೊ ಅದರಿಂದ ಇವತ್ತು ಸರ್ಕಾರಿ ಜಾಗದಲ್ಲಿ ಇರುವಂಥದ್ದು ಮತ್ತೊಂದಕ್ಕೆ ಕೊಡೋಕೆ ಅವಕಾಶ ಇದೆ. ಆದರೆ ಈ ಖಾಸಗಿ ಜಾಗದಲ್ಲಿ ಅಗ್ರಿಮೆಂಟ್ ಮೇಲೆ ಇರುವಂಥದ್ದಕ್ಕೆ ಮತ್ತು ಅವ್ರು ಬಂದು ಅದಕ್ಕೊಂದೇನೋ ಒಂದು ಕಾನೂನಲ್ಲಿ ಅವಕಾಶ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಈಗ ಅದಕ್ಕೆ ಒಂದು ಕರೆದು ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಅದ್ರ ಜೊತೆಯಲ್ಲೇ ಈ ಏನು ಇವತ್ತು ನೀವು ಚಿಕ್ಕಬಳ್ಳಾಪುರ ಸಮಸ್ಯೆ ಹೇಳಿದ್ದೀರ ಅದನ್ನು ಕೂಡ ನಾವು ಗಂಭೀರವಾಗಿ ತಗೊಂಡು ಅದಕ್ಕೆ ಒಂದು ವೇಗ ಕೊಡುವಂಥದ್ದು ಮಾಡ್ತೀವಿ. ಈಗ ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಅದಕ್ಕೆ ವೇಗ ಕೊಡುವಂಥದ್ದು ಒಂದು ಕೆಲಸವನ್ನು ಇಡೀ ರಾಜ್ಯದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ, ಪ್ರತ್ಯೇಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಪುಷ್ಟಿ ಕೊಟ್ಟು ಇದಕ್ಕೊಂದು ಸುತ್ತಲೇ ಮಾಡಿದ್ದಾರೆ. ಅತಿ ಜರೂರು ಸರ್ಕಾರ ದಾಖಲೆ ರಹಿತ ಜನವಸತಿಗಳಿಗೆ ಹಕ್ಕುಪತ್ರ ವಿತರಿಸುವಂತ. ಈಗ ಯಾರು ಮನೆಗಳು ಕಟ್ಟಿರ್ತಾರೆ ಇದಕ್ಕೊಂದು ನಮೂನೆ ಮಾಡಿದ್ದಾರೆ. KG1 ಅಂತ, ಕಂದಾಯ ಗ್ರಾಮ 1 ಅಂತೇಳಿ. ಇದರಲ್ಲಿ ಕನಿಷ್ಠ 10 ಮನೆಗಳ ದಾಖಲೆ ರಹಿತ ಜನವಸತಿಗಳ ಗುಚ್ಛಗಳ ಮಾಹಿತಿ, ಆಮೇಲೆ ಇಲ್ಲಿ ಕನಿಷ್ಠ 10ಕ್ಕಿಂತ ಕಡಿಮೆ ಮನೆಗಳು, ಈ ಥರ ಎಲ್ಲ ಒಂದು ಫಾರ್ಮ್ಯಾಟ್ ಮಾಡಿ ಇದನ್ನು ಒಂದೊಂದು ಊರಲ್ಲಿ ಏನಿದೆ ಅಂತೇಳಿ ಇದೆಲ್ಲ ಇವತ್ತು ಸರ್ಕ್ಯುಲೇಟ್ ಮಾಡಿ ಇದೆಲ್ಲ ಮಾಹಿತಿಗಳನ್ನು ಇಲ್ಲಿ PDOನು ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಯಾರಿದ್ದಾರೆ ಅವರೆಲ್ಲ ಅವ್ರಿಗೆ ತರಬೇತಿ ಕೊಟ್ಟಿದ್ದಾರೆ. ಮತ್ತು ಅವರೆಲ್ಲ ಈ ಥರ ನಮೂನೆಗಳಲ್ಲಿ ಇವರವರು ಫಿಲ್ಅಪ್ ಮಾಡಿ ದಾಖಲೆ ಕೊಡಬೇಕು. ಈಗ ನಮಗೆ ಅಂದಾಜು 30,000 ಮೇಲೆ ಸಿಗುತ್ತೆ ಈಗ ಇದೆಲ್ಲ. ಸೊ ಇದೊಂದು ರೀತಿ ಇದು ದೊಡ್ಡ ಈಗ ರಾಜ್ಯಕ್ಕೆ ಈಗ ಮೊನ್ನೆ ಕಂದಾಯ ಮಂತ್ರಿಗಳ ಸಭೆಯಲ್ಲಿ ಇದನ್ನು ಕಂದಾಯ ಮಂತ್ರಿಗಳ ಗಮನಕ್ಕೂ ತೋರಿಸಿದ್ದಾರೆ. ಒಂದು ರೀತಿ ಒಂದು ಹೊಸ ಪ್ರಯೋಗವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಇದೊಂದು ಪ್ರಯತ್ನ ಮಾಡಿ ಈ ಹೊಸ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದರ ಪ್ರಕಾರ ನೋಡಿ ಇದನ್ನ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಇದು ಸ್ವಲ್ಪ ಒಂದು ವೇಗ ಕೊಡುವಂಥದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಅವಧಿಯಲ್ಲಿ ಜಿಲ್ಲೆಯಲ್ಲಿ